ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿಯಲ್ಲ, ದೈವಾರಾಧನೆ ಎಂದರೆ ಕಾರಣಿಕ ಶಕ್ತಿ. ಒಂದು ದೈವಾರಾಧನೆ ತುಳುನಾಡಿನ ಅವೈದಿಕ ಪದ್ಧತಿಯ ದ್ರಾವಿಡ ಪರಂಪರೆಯ ದೈವಾರಾಧನೆ. ದೈವಗಳ ಹೆಸರು ಇವತ್ತು ಪರಿವರ್ತನೆ ಆಗಿದೆ. ಜುಮಾದಿ ಅಂತ ದೈವ ಒಂದು ಧೂಮಾವತಿ ಆಗಿದೆ. ದೈವಾರಾಧನೆ ಎಂಬುದು ಸಂಪೂರ್ಣವಾದಂತ ಮಕ್ಕಳು ಆಡಿ ಬಿಸಾಡಿದ ಗೊಂಬೆಯಂತಾದ ಸ್ಥಿತಿ ನಿರ್ಮಾಣ ಆಗಿದೆ. ಮನುಜಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಿರಬೇಕು ಎಂದಿದ್ದರು ಕುವೆಂಪು. ಆದರೆ ಧಾರ್ಮಿಕ ಆಚರಣೆಗಳು, ವಿಚಾರಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಬದುಕಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸುತ್ತಿರುವ ದಿನಗಳಿವು. ಜನರ ವೈಯಕ್ತಿಕ ಧಾರ್ಮಿಕ ಸಂವೇದನೆಗಳು ರಾಜಕೀಯ ಲಾಭದ ಸಾಧನಗಳಾಗುತ್ತಿವೆ. ಒಳಗೊಳ್ಳುವ ಅಥವಾ ಹೊರಗಿಡುವಂತಹ ರಾಜಕಾರಣಗೊಂಡ ಧರ್ಮದ ನಿಜದ ನೆಲೆಯನ್ನು ಜನಸಾಮಾನ್ಯರು ಹೇಗೆ ಪರಿಭಾವಿಸುತ್ತಾರೆ? ಬಹುತ್ವದ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗಿರುವ ವೈವಿಧ್ಯಮಯ ಧಾರ್ಮಿಕ ಅಸ್ಮಿತೆಗಳು ರಾಷ್ಟ್ರೀಯ ನೆಲೆಯ ಧರ್ಮದ ವಿಜೃಂಭಣೆಯಲ್ಲಿ ಕಳೆದು ಹೋಗಲಿದೆಯೇ? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯತ್ನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ಜೊತೆ ನಡೆಸಲಾದ ಸಂದರ್ಶನಗಳ ದಾಖಲಾತಿಯೇ ಈ ವಿಡಿಯೋ ಮಾಲಿಕೆ ನೆಲದ ನಂಬಿಕೆ. ನಮ್ಮ ತುಳುನಾಡನ್ನ ಕರೆಯುವಾಗಲಿ ಸತ್ಯನಾಪುರ ಅಂತ ಕರೆದಿದ್ದಾರೆ. ಇದನ್ನು ಇನ್ನೊಂದು ಭಾಷೆಯಲ್ಲಿ ಲೋಹ ಚುಂಬಕದಂತ ಅಯಸ್ಕಾಂತೀಯ ಸೆಳೆತ ಇರುವಂತಹ ಒಂದು ಪುಣ್ಯ ಭೂಮಿ ಅಂತ ಕರೀತಾರೆ ತುಳುನಾಡನ್ನ. ಅಂದ್ರೆ ಅಷ್ಟು ಆಕರ್ಷಣೆ ಇದ್ದಂಥ ತುಳುನಾಡು. ಈ ತುಳುನಾಡಿಗೆ ಜಗತ್ತಿನ ಅನೇಕ ಮಹಾರಾಜರಿರ್ಬೋದು, ಅನೇಕ ಬೇರೆ ಬೇರೆ ಕುಟುಂಬಗಳು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಪ್ರಭಾವವನ್ನು ಬೀರಿ ಈ ತುಳುನಾಡನ್ನು ಒಳಗಾದವರು. ಶಿಸ್ತುಬದ್ಧ ಒಂದು ಸಂಸ್ಕೃತಿಯ ಜೊತೆ ಬದುಕಿದವರು ತುಳುನಾಡಿನವರು. ನಮ್ಮ ಭಾಷೆ ತುಳು ಸ್ವತಂತ್ರ ಒಂದು ಭಾಷೆ. ಆ ಭಾಷೆಗೆ 2500 ವರ್ಷಕ್ಕಿಂತಲೂ ಮಿಕ್ಕಿ ಹಿನ್ನೆಲೆ ಇರುವಂಥ ಒಂದು ಇದು ಭಾಷೆ. ಸ್ವತಂತ್ರ ಲಿಪಿ ಇರುವ ಭಾಷೆ ತುಳು, ಸ್ವತಂತ್ರ ಆರಾಧನಾ ನಿಯಮ ಇರುವ ಭಾಷೆ ತುಳು, ಸ್ವತಂತ್ರ ಕ್ಯಾಲೆಂಡರ್ ಇರುವ ಭಾಷೆ ತುಳು, ಸ್ವತಂತ್ರ ಕೃಷಿ ಪದ್ಧತಿ ಇರುವಂಥ ಭಾಷೆ ತುಳು. ಈ ದೈವಾರಾಧನೆಯನ್ನ ಸತ್ಯಾರಾಧನೆ, ಮುಗ್ಧಾರಾಧನೆ ಮತ್ತೆ ಸರಳವಾದ ಆರಾಧನಾ ನಿಯಮ ಇರುವಂಥದ್ದು. ಈ ತುಳುನಾಡಿನ ದೈವಾರಾಧನೆಯಲ್ಲಿ ನೋಡಿ, ನೀವು ಒಂದು ದೈವಕ್ಕೆ ನೀಡುವಂಥ ಒಂದು ಆಹಾರ, ಬಾರಣೆ, ನೈವೇದ್ಯ ಅಂದರೆ ತಿಂಡಿ ತಿನಿಸು ಇರ್ಬೋದು. ಇದನ್ನು ನೋಡಿ, ಇದು ಎಲ್ಲವೂ ಪ್ರಾದೇಶಿಕವಾಗಿ ನಮ್ಮ ಮನೆಯಲ್ಲಿದ್ದ ವಸ್ತುವನ್ನೇ ನೀಡುವಂಥದ್ದು. ಭತ್ತದಿಂದ ಬಂದ ಉದುರು, ಮನೆಯಲ್ಲಿರುವಂಥ ತೆಂಗಿನಕಾಯಿ, ಮನೆಯಲ್ಲಿರುವಂಥ ಬಾಳೆಹಣ್ಣು, ಮತ್ತೆ ಗಿಡದಲ್ಲಿರುವಂಥ ಕೇಪುಲವು, ತೆಂಗಿನ ಮರದಿದ್ದಂಥ ಕಲಿ, ಸೇಂದಿ, ಅದನ್ನು ಪಂಚಾಮೃತ ಅಂತ ಕರಿತೇವೆ, ಗದ್ದೆಯಲ್ಲಿ ಬೆಳೆದ ಭತ್ತ, ಒಟ್ಟು ಏನೇ ಇದ್ರೂ ನಿಮಗೆ ಎಲ್ಲವೂ ನಾವು ಬೆಳೆಸಿದ ನಮ್ಮೊಳಗಿದ್ದದ್ದನ್ನ ಮಾಡಿ ದೈವಕ್ಕೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬಡಿಸಿ ತಿನ್ನುವಂಥದ್ದು. ತಿನ್ನುವ ಜೊತೆಗೆ ಅದು ಎಲ್ಲವೂ ನೋಡಿ ಆರೋಗ್ಯಪೂರ್ಣವಾಗಿರ್ತದೆ. ನೋಡಿ, ದೂರದ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಬಹುಶಃ ನಾನು ಓದಿದ್ದು, ತುಂಬಾ ವಿದ್ಯಾವಂತ ನಾನಲ್ಲ, ಆದರೂ ನಾನು ಅದನ್ನ ಬೇರೆಯವರ ಹತ್ರ ಅಧ್ಯಯನಶೀಲರಾಗಿ ಕೇಳ್ಕೊಂಡದ್ದು. ಪೀಟರ್ ಜೆ ಕ್ಲಾಸ್ ಅಂತ ಒಬ್ರು ಪ್ರೊಫೆಸರ್ ಆಗಿದ್ರಂತೆ. ಅಲ್ಲಿ ಅವರು ಇಲ್ಲಿ ಬಂದು ಅನೇಕ ವರ್ಷಗಳ ಕಾಲ ಇಲ್ಲಿಯೇ ನಿಂತು ಇಲ್ಲಿಯ ಜನಜೀವನದ ಜೊತೆ ಬೆರೆತು ಇಲ್ಲಿಯ ಎಲ್ಲ ಜನಾಂಗಗಳ ಮನೆಯಲ್ಲಿಟ್ಟು ಇಲ್ಲಿಯ ದೈವಾರಾಧನೆಯನ್ನ ಅತ್ಯಂತವಾಗಿ ಭಾರಿ ಅಧ್ಯಯನಶೀಲರಾಗಿ ಮಾಡಿದಂಥ ಪೀಟರ್ ಜೆ ಕ್ಲಾಸ್ ಅವರು ಅಷ್ಟು ನಿರಂತರವಾದಂಥ ಸುದೀರ್ಘವಾದಂಥ ಅಧ್ಯಯನದ ಕೊನೆಗೆ ಬರೆದವರು ಅಷ್ಟೇ. ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿಯಲ್ಲ, ದೈವಾರಾಧನೆ ಎಂದರೆ ಕಾರಣಿಕ ಶಕ್ತಿ. ದೈವಾರಾಧನೆ ಅಂತ ಹೇಳಿದ್ರೆ ನನ್ನ ಅಜ್ಜನಿಂದ, ನನ್ನ ಮಾವನಿಂದ, ನನ್ನ ತಂದೆಯಿಂದ, ನನ್ನ ಕುಟುಂಬದ ಹಿರಿಯರಿಂದ ಯಾವ ರೀತಿಯಾಗಿ ಬಂದಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದೇ ದೈವಾರಾಧನೆ. ಎಲ್ಲ ಜಾತಿ ಜನಾಂಗಗಳಿಗೂ ಎಲ್ಲರ ಒಳಗೊಳ್ಳುವಿಕೆಯಲ್ಲಿರುವಂಥ ಸಾಮರಸ್ಯದ ಆರಾಧನಾ ನಿಯಮ. ಈ ದೈವಾರಾಧನೆಯಲ್ಲಿ ಈಗ ಒಬ್ಬ ಭಾರಿ ಅನುಭವಿ, ಭಾರಿ ಜ್ಞಾನಿ, ವಿದ್ವಾಂಸ, ತಿಳಿದವ, ಇದು ದೈವಾರಾಧನೆ ಪಟ್ಟಿಯಲ್ಲಿಲ್ಲ. ಗ್ರಾಮಕ್ಕೊಬ್ಬ ಗಡಿಕಾರ, ಗುತ್ತಿಗೊಬ್ಬ ಗಡಿಕಾರ, ಮನೆಗೊಬ್ಬ ಗುರಿಕಾರ, ಹಿರಿಯವನಲ್ಲೇ ನಮ್ಮ ದೈವತ್ವವನ್ನು ಕಾಣುವಂಥದ್ದು, ಇದೆಲ್ಲವೂ ದೈವಾರಾಧನೆಯ ನಿಯಮದ ಭಾಗವಾಗಿತ್ತು. ಒಂದು ಜಾತಿ ಸೀಮಿತವಾದ ವ್ಯವಸ್ಥೆಯಲ್ಲಿ ಅವರವರ ಆ ಕರ್ಮಗಳನ್ನು ಮಾಡಿಕೊಂಡು ಹೋಗುವಂಥದ್ದು. ಕುಲಾಲಜ್ಜ ಸಮುದಾಯದವರು ಪಲ್ಲಕ್ಕಿ ಹಿಡಿತಾರೆ, ನೈವೇದ್ಯ ಮಾಡ್ತಾರೆ. ಮರಾಠಿ ಸಮಯದವರು ಪಲ್ಲಕ್ಕಿ ಹಿಡಿತಾರೆ, ನೈವೇದ್ಯ ಹಿಡಿತಾರೆ. ಬಿಲ್ಲವರು ಪಂಚಾಮೃತ ಕಲಿ ತರ್ತಾರೆ, ಮತ್ತೆ ಅದಕ್ಕೆ ಸಿರಿಪಾಂಡವ್ ತೆಗಿತಾರೆ, ಕೇಪುಲ ಹೂ ತರ್ತಾರೆ. ಅವರಿಗೆ ಬೋಂಟೆಗಾರ, ಗುರಿಕ ಅಂತ ಒಂದು ಹೆಸರು ಇದೆ.
ಅದೇ ರೀತಿ ಮಡಿವಾಳರು ಜೀಟಿಗೆ ಇಡ್ತಾರೆ, ಭಂಡಾರಿಗಳು ಶುದ್ಧ ಮುದ್ರಿಕೆ ಮಾಡುವಂಥದ್ದು, ಮತ್ತೆ ಮಡಿವಾಳರು ಶುದ್ಧ ಮುದ್ರಿಕೆ ಮಾಡುವಂಥದ್ದು. 3 ನಮ್ಮ ನರ್ತಕರು ಪರವ ಜನಾಂಗ, ನಲಿಕೆ ಜನಾಂಗ ಮತ್ತೆ ಪಂಬದ ಜನಾಂಗಗಳ ದೈವಗಳ ನರ್ತನ ಭಾಗವನ್ನು ಮಾಡುವಂಥದ್ದು. ವಿಶ್ವಕರ್ಮನಿಗೂ ಮಹತ್ವ ಇದೆ. ಕೆಲವು ಕಡೆಗಳಲ್ಲಿ ಸ್ಥಾನಿಕ ಬ್ರಾಹ್ಮಣರ ಬೇರೆ ಬೇರೆ ಬ್ರಾಹ್ಮಣ ತಂತ್ರ ಭಾಗ ಅಂತ ಕರೆಯುವಂಥದ್ದು ಇದೆ. ಮತ್ತೆ ಬೇರೆ ಬೇರೆ ಧರ್ಮದವರು ಇಲ್ಲಿ ದೈವಾರಾಧನೆ ಮಾಡುವ ನಿಯಮಗಳಿದೆ. ಒಂದು ದೈವಾರಾಧನೆ ತುಳುನಾಡಿನ ಅವೈದಿಕ ಪದ್ಧತಿಯ ದ್ರಾವಿಡ ಪರಂಪರೆಯ ದೈವಾರಾಧನೆ. ಇಲ್ಲಿ ಅನೇಕ ಕಡೆಗಳಲ್ಲಿ ನೋಡುವಾಗ ಸಾಮರಸ್ಯದ ಕುರುಹುಗಳನ್ನು ಇವತ್ತಿಗೂ ಕಾಣಬಹುದು. ಉದಾಹರಣೆಗೆ ನಮ್ಮ ಹತ್ತಿರದ ಉದ್ಯಾವರ ಮಾಡದಲ್ಲಿ ದೈವ ಕಟ್ಟಿ ಮಸೀದಿಗೆ ಹೋಗುವಂಥದ್ದು, ಬ್ಯಾರಿ ಜನಾಂಗದವರು ದೈವದಲ್ಲಿ ಪಾಲ್ಗೊಳ್ಳುವಿಕೆ, ಅವರಿಗೆ ನಿಲ್ಲಿಕ್ಕೆ ಬೇರೆ ಕಟ್ಟೆ, ಅವರು ಎಲ್ಲರೂ ಹಿಂದೂ ಮತ್ತು ಮುಸ್ಲಿಮರ ಸಮನ್ವಯತೆಯಲ್ಲಿ ಆಗುವಂಥ ಉಲ್ಲಾಳ ದರ್ಗದಲ್ಲಿ ಇವತ್ತಿಗೂ ಅಲ್ಲಿ ನಡೆಯುವಂಥ ನಿಯಮವನ್ನು ಕಾಣಬಹುದು. ಪಂಜುರ್ಲಿ ದೈವದ ಒಂದು ಜಾಗ ಇದೆ ಅಲ್ಲಿ ಬಂಟ್ವಾಳ ಪರಿಸರದಲ್ಲಿ. ಆ ಪರಿಸರದಲ್ಲಿ ಇವತ್ತಿಗೂ ಆ ಪಂಜುರ್ಲಿ ಕರೆಯುವಂಥದ್ದು ಸಾಲ ಕಂಬತ್ತಿಯಲ್ಲ ಮಂತಿ ಕಟ್ಟು ಅಂತ ಕ್ರಿಶ್ಚನ್ ಮಾಡಿದ ಕಟ್ಟು ಅಂತ ದೈವ ಕರೆಯುವ ನಿಯಮ ಇದೆ. ಉಳಿಯದ ಉಳ್ಳಾಲ್ತಿಯ ಜಾಗ ಇದೆ, ಅಲ್ಲಿ ಇವತ್ತಿಗೂ ಉಳ್ಳಾಲ್ತಿ ಕಟ್ಟಿ ಮೊಟ್ಟ ಮೊದಲ ಬಾಯಿ ಬಿಡುದೇ ಅಂತೋನಿ ಅಂತೂ ಅಂತ ಅಂತೋನಿ ಕ್ರಿಶ್ಚನ್ ಅನ್ನು ಕರೆಯುವಂತ ನಿಯಮ ಅಲ್ಲಿಯೂ ಇದೆ. ನಿಮಗೆ ಇಲ್ಲಿ ಅಜಲಮುಗಿರಿ ಪಲ್ಲಿ ಹತ್ರ ನೀವು ನೋಡಿದರೆ ಇವತ್ತಿಗೂ ಇಲ್ಲಿ ಅಜಲಮುಗಿರಿ ಮಸೀದಿ ಎದುರು ಆ ಭಂಡಾರಲ್ಲಿ 3 ಕಲ್ಲುಗಳನ್ನು ಹಾಕಿದ್ದಾರೆ. ಆ ಕಲ್ಲಿನವರೆಗೆ ಬ್ಯಾಂಡ್ ವಾಲಗದೊಂದರೆ ಬಂದರೆ ಮಸೀದಿಯವರೆಗೆ ಇರುವಂತಹ 3 ಕಲ್ಲಿಗೆ ಬ್ಯಾಂಡ್ ವಾಲಗವನ್ನು ನಿಲ್ಲಿಸ್ತಾರೆ. ಅಲ್ಲಿಂದ ನಂತರ ಇನ್ನೊಂದು ಸಂಪ್ರದಾಯ ಬಂದು ಅದೇ ಮಸೀದಿಯ ಒಳಗಡೆ ಮಸೀದಿಗೆ ಸಂಬಂಧಪಟ್ಟ ಪ್ರಧಾನ ವ್ಯಕ್ತಿಯೊಬ್ಬರು ಎದುರಿಗೆ ಬಂದು ದೀಪ ಇಟ್ಟು ತಲೆಗೊಂದು ರುಮಾಲನ್ನು ಮುಳ್ಳಾಸನ್ನು ಕಟ್ಟಿ ಕೈ ಕಟ್ಟಿ ದೈವವನ್ನು ಸ್ವಾಗತಿಸುವ ನಿಯಮ ಇಂದಿಗೂ ಅಜಲಮುಗಿರಿನಲ್ಲಿ ನಡೆದಿದೆ. ಅದಕ್ಕೆ ಬೇಕಾದಂಥ ಕಥೆಗಳು ಬೇರೆ ಬೇರೆ ಇದೆ. ಅದು ಮತ್ತೆ ಅಜಲಮುಗಿರಿ ಪಲ್ಲಿಗೂ ಅಜಲಮುಗಿರಿ ಪಂಜುರ್ಲಿಗೂ ಸಂಬಂಧ ಇದೆ. ನಂದಾವರ ಜಮ್ಮಾ ಮಸೀದಿಗೂ ಸಜೀಪ ಉಳ್ಳಾಲ್ತಿ ಉಳ್ಳಾಕ್ಲ ಸನ್ನದಿಗೂ ಸಂಬಂಧ ಇದೆ, ಕೈಗಾಣಿಗೆ ಇಡುವಂಥದ್ದು. ಮತ್ತೆ ಇದೆ ಒಲವೂರು ಪಲ್ಲಿಗೂ ಕನಪಾಡಿ ಕ್ಷೇತ್ರಕ್ಕೂ ಸಂಬಂಧ ಇದೆ. ಕಡಚುವಲ್ಲಿಗೂ ಅಜಲಮುಗಿರಿಗೂ ಸಂಬಂಧ ಇದೆ. ತಾಲಿಪಾಡಿ ಗುತ್ತಿಗೂ ಕಿರಂಬಾಯಿ ಚರ್ಚ್ ಕಿನ್ನಿಗೋಳಿ ಹತ್ರ ಸಂಬಂಧ ಇದೆ. ಅನೇಕ ದೈವಾರಾಧನೆ ಅನೇಕ ಕಡೆಗಳಲ್ಲಿ ಇಂಥ ಒಂದೆರಡಲ್ಲ, ಇವತ್ತಿಗೂ ನೀವು ಕಾಪು ಮಾರಿಯಮ್ಮ ದೇವಸ್ಥಾನ ಆ ಭಾಗದಲ್ಲೆಲ್ಲ ಮುಸ್ಲಿಮರೇ ವಾಲಗ ಓದುವಂತ ನಿಯಮ ಇದೆ. ಅನೇಕ ಕಡೆಗಳಲ್ಲಿ ಬ್ಯಾರ್ಲೆ ಗಲ್ಲುಟ್ಟಿ ಅಂತ ಮುಸ್ಲಿಮರ ಗಲ್ಲುಟ್ಟಿ ಎಂಬುದು ನಿಯಮ ಇದೆ. ದೈವಾರಾಧನೆ ಎಂಬುದು ಪ್ರಾದೇಶಿಕವಾಗಿ ಗ್ರಾಮ ಮಟ್ಟಕ್ಕೆ, ಕುಟುಂಬದಿಂದ ಕುಟುಂಬಕ್ಕೆ, ಗ್ರಾಮದಿಂದ ಗ್ರಾಮಕ್ಕೆ ಬೇರೆ ಬೇರೆ ರೀತಿಯ ಆರಾಧನಾ ನಿಯಮಗಳಿದೆ. ಒಬ್ಬ ವ್ಯಕ್ತಿಗೆ ಒಂದೇ ಗ್ರಾಮದ ದೈವಾರಾಧನೆ ಅನುಭವ ಇರುವಂಥದ್ದು. ಈಗ ತಮ್ಮನ್ ಶೆಟ್ಟಿಗೆ ಮಹಾಜ್ಞಾನ ಎಂಬುದಿಲ್ಲ, ನನ್ನ ಗ್ರಾಮದ ಒಂದು ಚಿಕ್ಕ ಅನುಭವ. ಒಂದೇ ಹೆಸರಿನ ದೈವಗಳಾದರೂ ಅದರ ಸಂಧಿಪಾರ್ಧಾನಗಳು ಬೇರೆ ಇದೆ, ಆಹಾರ ಪದ್ಧತಿ ಬೇರೆ ಇದೆ, ಗುತ್ತಿನ ಮನೆಗಳು ಬೇರೆ ಇದೆ, ಸಂಪ್ರದಾಯಗಳು ಬೇರೆ ಇದೆ. ಕುಟುಂಬದಿಂದ ಕುಟುಂಬಕ್ಕೂ ಬೇರೆ ಬೇರೆ ರೀತಿಯ ಇದೆ. ಇನ್ನೊಂದು ಗ್ರಾಮಕ್ಕೆ ಹೋದಾಗ ನಾನು ಎಷ್ಟೇ ದೊಡ್ಡ ಜನ ಆದರೂ ಅಲ್ಲಿ ನಾನು ಅತಿಥಿಯಾಗಿರಬೇಕೇ ವಿನ ದೈವದ ಯಾವುದೇ ಮಾತಿಗೂ ನಾವು ಉತ್ತರಿಸಲಿಕ್ಕಿಲ್ಲ. ಬರಿಯ ನಾವು ಆ ಚಿತ್ತ ಎಂಬ ಒಂದು ನೆನಪಿದೆ ಎಂಬ ಒಂದು ಗೌರವ ನುಡಿಯನ್ನು ಹೇಳುವಂಥದ್ದು. ಇದು ದೈವಾರಾಧನೆಯ ಇನ್ನೊಂದು ವಿಶೇಷ. ತುಳುನಾಡಿನ ನಿಯಮದಲ್ಲಿ ಯಾವ ದೈವದ ಕ್ಷೇತ್ರಕ್ಕೆ ಹೋದರೂ ಪರ ಊರಿನಿಂದ ಬಂದ ಒಬ್ಬ ವ್ಯಕ್ತಿ, ಯಾವ ಧರ್ಮದವನಿರಲಿ, ಯಾವ ಜಾತಿಯವನಿರಲಿ, ಯಾರೇ ಇರಲಿ, ಆತನನ್ನ ಎದುರು ತಂದು ಗೌರವಪೂರ್ಣವಾಗಿ ಅವರನ್ನ ಗೌರವ ಕೊಟ್ಟು ಅವರಿಗೆ ಸಿಯಾಲ ಕಾಣಿಕೆಯನ್ನು ನೀಡಿ ಎಲ್ಲಿಯೂ ಒಂದು ಕೊರತೆಯಾಗದೆ ನೋಡಿಕೊಳ್ಳುವುದೇ ದೈವಾರಾಧನೆ. ಅದು ತನ್ನ ಆಹಾರವನ್ನು ಸ್ವೀಕರಿಸುವಾಗಲೂ ತನ್ನ ಬಾರಣೆಯನ್ನು ಸ್ವೀಕರಿಸುವಾಗಲೂ ದೈವ ನೇರ ತಿನ್ನುವುದಿಲ್ಲ. 365 ದಿನ ನಮಗೆ ತಿನ್ನಲಿಕ್ಕೆ, ವರ್ಷದ 1 ದಿನ ಅದಕ್ಕೆ ತಿನ್ನಲಿಕ್ಕೆ. ಆ ದಿನವೂ ತಿನ್ನುವಾಗ ಕೇಳ್ತದೆ ಅದಕ್ಕೆ ನಿಮ್ಮೊಳಗೆ ದುಃಖಗಳಿಲ್ಲಲ್ಲ, ಒಮ್ಮತ ಇದೆ ಅಲ್ವಾ, ಒಬ್ಬರಿಗೊಂದು ಗಲಾಟೆ ಗೊಂದಲಗಳಿಲ್ಲಲ್ಲ ಅಂತ ತಪ್ಪನ್ನು ಕೇಳ್ತದೆ. ನನ್ನ ದೈವದ ನೇಮಕ್ಕೆ ದಿನ ಇಟ್ಟ ನಂತರ ಈ ಗ್ರಾಮದಲ್ಲಿ ಎಲ್ಲಾದರೂ ಯಾವುದೇ ರೀತಿಯಲ್ಲಿ ಗಲಾಟೆಗಳು ಡೊಂಬಿಗಳು ನಡೆದಿದ, ಹೆಚ್ಚು ಕಮ್ಮಿ ಏರಮೇರ ತಾಂಗತ ನಡತೇನ ಅಂತ ಕೇಳ್ತದೆ. ನಮ್ಮ ದೈವಾರಾಧನೆಗೆ ಮಂತ್ರ ಇಲ್ಲ, ತಂತ್ರ ಇಲ್ಲ, ಸಂಕಲ್ಪಗಳಿಲ್ಲ, ಬೇರೆ ಬೇರೆ ರೀತಿಯ ಶ್ಲೋಕಗಳಿಲ್ಲ. ದೈವಾರಾಧನೆಯಲ್ಲಿ ಇರುವಂಥದ್ದು ಧೂಪದ ಪುಗೆ, ದೈವಾರಾಧನೆಯಲ್ಲಿ ಆರತಿ ಇಲ್ಲ,
ಹೊಗೆಯ ಧೂಪಗಳು ಮಾತ್ರ ಇರುವಂಥದ್ದು. ಮತ್ತೆ ದೈವಾರಾಧನೆಯಲ್ಲಿ ಒಂದು ಸರಳ ಆರಾಧನೆ, ಬರುತ್ತಾ ದೈವಗಳ ಹೆಸರು ಬದಲಾಯಿತು, ಸಂಸ್ಕೃತಗಳ ಪ್ರವೇಶವಾಯಿತು, ಮಂತ್ರಗಳ ಪ್ರವೇಶವಾಯಿತು, ಇದು ಬ್ರಹ್ಮ ಕಲಶೋತ್ಸವಗಳು ಬಂತು, ತೋರಣಗಳು ಮಾಯವಾಗಿ ಬೇರೆ ಬೇರೆ ಬಟ್ಟೆಯ ಶೃಂಗಾರಗಳು ಬಂತು, ಕೇಪುಲದ ಬದಲು ಬೇರೆ ಬೇರೆ ಹೂಗಳು ಬಂತು. ಎಲ್ಲವೂ ಈಗ 15-20 ವರ್ಷಗಳಿಂದ ದೈವಾರಾಧನೆ ಎಂಬುದು ಸಂಪೂರ್ಣವಾದಂತ ಮಕ್ಕಳು ಆಡಿ ಬಿಸಾಡಿದ ಗೊಂಬೆಯಂತಾದ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ದೈವದ ಕಥೆಯಲ್ಲಿ, ದೈವದ ಮನೆಯಲ್ಲಿ ಜನನದ ಸುಖವೂ ಬೇಕು, ಮರಣದ ದುಃಖವೂ ಬೇಕು, ಮೈಥುನ ಕ್ರಿಯೆಯು ನಡಿಬೇಕು, ಎಲ್ಲವೂ ನಾನ್ ವೆಜ್ ಊಟವೂ ಬೇಕು, ಎಲ್ಲ ಇರುವಂಥದ್ದು ದೈವಾರಾಧನೆ. ಇವತ್ತು ಇಂಥ ಮನೆಗಳೆಲ್ಲವೂ ಬೂತು ಬಂಗಲೆಗಳಾಗಿ, ಕೆಲವು ಕಡೆ ತಪ್ಪು ಮಾರ್ಗದರ್ಶನದಿಂದಾಗಿ ಇಲ್ಲಿ ಸಸ್ಯಾಹಾರವನ್ನೇ ಸೇವಿಸಿಕೆ ಬಲವಂತದ ಹೇರಿಕೆಗಳು, ಕೆಲವು ಕಡೆಗಳಲ್ಲಿ ಇದು ನಡೆಯುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ದೈವಗಳ ಹೆಸರು ಇವತ್ತು ಪರಿವರ್ತನೆ ಆಗಿದೆ. ಜುಮಾದಿ ಅಂತ ದೈವ ಒಂದು ಧೂಮಾವತಿ ಆಗಿದೆ. ಕೊಡಮಂದ ಎನ್ನುವಂಥ ಶಕ್ತಿ ಕುಂಭಕಂಠಿನಿ ಆಗಿದೆ. ಉಲ್ಲಾಕುಲು ಅಂತ ಇರುವೇರ ಅಣ್ಣ ತಮ್ಮಂದಿರ ಎನ್ನುವ ದೈವಗಳು ರಾಮ ಲಕ್ಷ್ಮಣರಾಗಿದ್ದಾರೆ. ಇವತ್ತು ಪಿಚ್ಚಂಡಿ ಎನ್ನುವ ದೈವ ವ್ಯಾಘ್ರ ಚಾಮುಂಡಿ ಆಗಿದೆ. ಇವತ್ತು ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ದೈವಗಳ ಹೆಸರುಗಳೆಲ್ಲವೂ ಪರಿವರ್ತನೆ ಆಗಿ ಮುಂದಿನ ಮಕ್ಕಳಿಗೆ ಯಾವ ರೀತಿ ಇದನ್ನು ಈ ಸಂಸ್ಕೃತಿಯನ್ನು ಅರ್ಥೈಸಿ ವಾಪಸ್ ತರುವುದು ಅಂತ ನಮ್ಗೆ ಗೊತ್ತಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.